ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಅಜ್ಜಿ ಬೆಣ್ಣೆ ಕರಗಿಸಿ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸಿದ್ದಾರೆ, ಬನ್ನಿ. ಆಮೇಲೆ ಅದ್ರ ಜೊತೆ ಅಜ್ಜಿನೇ ಮಾತಾಡಿರೋದು ಫ್ರೆಂಡ್ಸ್. ಬೆಣ್ಣೆ ಈ ಥರ ಯಾವ ಥರ ಕಾಯಿಸೋದು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಇಷ್ಟು ಹಾಕಬೇಕು: ಅರಿಶಿನ ಪುಡಿ, ಜೀರಿಗೆ, ಉಪ್ಪು, ಮೆಣಸಿನ ಪುಡಿ, ವೀಳ್ಯದೆಲೆ, ಕರಿಬೇವಿನ ಸೊಪ್ಪು. ಅದು ಚೆನ್ನಾಗಿ ಮಳ್ಳಬೇಕು. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ ಅಜ್ಜಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಜೀರಿಗೆ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು. ಫ್ರೆಂಡ್ಸ್, ಬೇಗನೆ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್. ತುಂಬ ಬೇಗನೆ ಮಾಡ್ಬೋದು. ಆಮೇಲೆ ತುಂಬ ಈಸಿಯಾಗೂ ಕೂಡ ಇದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅಜ್ಜಿನೇ ಮಾತಾಡ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್, ಅದಕ್ಕೆ ಅಜ್ಜಿನೇ ಮಾತಾಡಿದ್ದಾರೆ. ಕುದ್ದು 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 ಅದು ನೀರು ಥರ ಆಗಬೇಕು. ಆಮೇಲೆ ಕಾದೆಲ್ಲ ಕಾದಾದ್ಮೇಲೆ ಮೇಲಕ್ಕೆ ಉಪ್ಪು ಬರುತ್ತೆ. ಆವಾಗ ಅದನ್ನು ಬೆಣ್ಣೆನ ರುಬ್ಬಿಸ್ಬೇಕು. ಫ್ರೆಂಡ್ಸ್, ಅದು ಅಜ್ಜಿ ಮಧ್ಯದಲ್ಲಿ ಮಾತಾಡಿಲ್ಲ ಫ್ರೆಂಡ್ಸ್, ಹಾಗೆ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮಾತಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ, ಆ ಥರ ಮಾಡ್ತಾ ಇರಬೇಕು. ಇವಾಗ ಉಪ್ಪು ಬರುತ್ತೆ. ಚೆನ್ನಾಗಿ ಸುರಿದಾಗಿ ಮೇಲುಗಡೆಗೆ ಉಪ್ಪು ಬರಬೇಕು. ಆವಾಗ ಎಣ್ಣೆ ತುಪ್ಪ ರೆಡಿಯಾಗಿದೆ ಅಂತ. ಆ ನೊರೆಲ್ಲ ಆರೋಗ್ಬೇಕು, ಒಂಚೂರು ಇರಬಾರ್ದು ನೊರೆ. ಚೆನ್ನಾಗಿದೆ ಫ್ರೆಂಡ್ಸ್, ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಪ್ಪು ಸರ್ದು ಮೂವಿ ನೋಡ್ತಾಯಿದ್ರು ಅಜ್ಜಿ. ಅದು ಫ್ರೆಂಡ್ಸ್ 2 ನಕ್ಷತ್ರಗಳು ಮೂವಿ ನೋಡ್ತಾಯಿದ್ರು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಿದೆ. ಉರಿ ಕಡಿಮೆಲೇ ಮಾಡಬೇಕು ನೋಡಿ. ಆ ಥರ ಚಿಟಪಟ ಅಂತ ಸೌಂಡ್ ಬರಬೇಕು. ಇವಾಗ ನೊರೆ ಬರುತ್ತೆ. ಊಟಕ್ಕಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅದು ಉಪ್ಪು ಬರೋವರೆಗೂ ತೆಗಿಬಾರ್ದು. ಆ ನೀರೆಲ್ಲ ಸುಂಡೋಗಿ ಉಪ್ಪು ಬರಬೇಕು. ಆವಾಗ ವೀಳ್ಯದೆಲೆ, ಕರಿಬೇವಿನ ಸೊಪ್ಪು. ಆ ನೀರು ಒಂಚೂರು ಸೌಂಡು ಇರಬಾರ್ದು. ಆ ನೀರು ಮೇಲ್ಗಡೆ ಉಪ್ಪು ಬಂದಾಗ ಆಫ್ ಮಾಡಬೇಕು. ಇವಾಗ ನೋಡಿ, ಕಡಿಮೆ ಆಯ್ತಾ ಇದೆ. ಆವಾಗ ಕರಿಬೇವಿನ ಸೊಪ್ಪು ಹಾಕಬೇಕು. ಆವಾಗ ವೀಳ್ಯದೆಲೆ ಎರಡು. ನೋಡಿ, ಈ ಥರ ಉಬ್ಬತ್ತಾ ಇರುವಾಗ ಆಫ್ ಮಾಡಿಬಿಡ್ಬೇಕು. ಸ್ಟವ್ನ ಸ್ವಲ್ಪ ಆಫ್ ಮಾಡಿಬಿಟ್ಟು ಇವಾಗ ಹಿಂಗೆ ಉಬ್ಬು ಬರುವಾಗ ರೆಡಿಯಾಗಿದೆ ಅಂತ ಇದು ಮಾಡಬೇಕು. ಇವಾಗ ಆಫ್ ಮಾಡಿ. ಓಕೆ ಫ್ರೆಂಡ್ಸ್, ಬೆಣ್ಣೆ ಕಾಯಿಸಿ ತುಪ್ಪ ರೆಡಿ ಆಯಿತು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಬಾಯ್.